ಬಸವನಗುಡಿಯ ಗಾಂಧಿ ಬಜಾರ್ಲಿದ್ದೇನೆ. ನೋಡ್ತಿರ್ಬೋದು, ಪಾಕಿಸ್ತಾನ ಧ್ವಜವನ್ನ ಕೆಳಗೆ ಹಾಕಿ ಒಂದ್ ಕಡೆ ತುಳಿದು ಒಂದ್ ಕಡೆ ಆಕ್ರೋಶ ಹೊರಾಗ್ತಿದ್ದಾರೆ, ಬೆಂಕಿ ಹಚ್ಚುವ ಕೆಲಸಕ್ಕೆ ಮುಂದಾಗಿದ್ದಾರೆ. ಇಲ್ಲೆಲ್ಲ ಸ್ಥಳೀಯರು ಮತ್ತೊಂದ್ ಕಡೆ ಪ್ರತಿಭಟನಾಕಾರರು ನೋಡ್ತಿರ್ಬೋದು, ಪಾಕಿಸ್ತಾನ ಧ್ವಜ ಈಗ ಸುಟ್ಟು ಒಂದ್ ಕಡೆ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಸಾಕಷ್ಟು ಜನ ಈ ಒಂದು ಪಂಜಿನ ಮೆರವಣಿಗೆ ಭಾಗಿಯಾಗಿದ್ದಾರೆ. ಮತ್ತೊಂದ್ ಕಡೆ ಪೊಲೀಸರ ನಡುವೆ ವಾಗ್ವಾದ ನಡೆಯಿತು. ಯಾಕಂದ್ರೆ ಇಲ್ಲಿ ಯಾರು ನಿಮಗೆ ಪರ್ಮಿಷನ್ ಕೊಟ್ಟಿದ್ರು ಎಂಬುದೊಂದು ಕಡೆ ಪೊಲೀಸರು ಸಹ ಏನು ಪ್ರತಿಭಟನಾಕಾರನೇ ಕೇಳಿದ್ರು. ಯಾಕಂದ್ರೆ ಕಲಬುರಗಿಯಲ್ಲಿ ಒಂದು ಘಟನೆ ಆಗಿತ್ತು, ಹೀಗಾಗಿ ಈ ತರ ಯಾವುದೇ ಘಟನೆ ನಡೆದಿದೆ ಅಂತ ಪೊಲೀಸರು ಸಹ ಒಂದ್ ಕಡೆ ವಾಗ್ವಾದ ಕೇಳಿದ್ರು. ನಾವೀಗ ಮಾತಾಡಿಸ್ತೀನಿ ಅವ್ರನ್ನ, ಇಲ್ಲಿ ಕೇಳ್ತೀನಿ. ಸರ್, ಏನಾಯ್ತು, ಪೊಲೀಸರು ಏನ್ ಹೇಳಿದ್ರು ಅಂತ? ಯಾರು ಪರ್ಮಿಷನ್ ಕೊಟ್ರು ಅಂತ ಕೇಳ್ತಾರೆ. ಇಡೀ ಭಾರತದಲ್ಲಿ ನಾವು ಇದ್ದೀವಿ, ನಮ್ಮ ಭೂಮಿಯಲ್ಲಿ ಇದ್ಬಿಟ್ಟು ಯಾರದ ಪರ್ಮಿಷನ್ ಕೇಳ್ಬೇಕು? ಪ್ರತಿ ಸಾರಿ ಏನ್ ಮಾಡಿದ್ರಿ ತೋರಿಸಿದೇನು? ಪಾಕಿಸ್ತಾನ ಆ ಭಾವಚಿತ್ರನ ಸುಟ್ಟಿದ್ವಿ. ಆ ಸುಟ್ಟಿದ್ದಕ್ಕೆ ಯಾರು ಪರ್ಮಿಷನ್ ಕೇಳ್ತಾರೆ? ಏನಕ್ಕೆ ಪರ್ಮಿಷನ್? ನಮ್ಮ ಭಾರತದ ಮೇಲೆ ಅಷ್ಟು ದಾಳಿ ಮಾಡಿದ್ರು, ಯೋಧರ ಮೇಲೆ ದಾಳಿ ಮಾಡಿದ್ರು, 28 ಜನ ಕೊಂದಾಕಿದ್ರು, ನರಹಂತಕರು. ಇವತ್ತು ತನಕ ಪ್ರತಿ 60 ವರ್ಷದಿಂದ ನಮ್ಮ ಮೇಲೆ ದಾಳಿಗಳಾಗ್ತೈತೆ. ಆದ್ರೆ ನಮ್ಮ ಅಧಿಕಾರಿಗಳು, ನಮ್ಮ ಸರ್ಕಾರ ಯಾರ ಪರವಾಗಿದೆ ಅಂದ್ರೆ ನಮ್ಗೆ ತುಂಬಾ ಒಂದು ಡೌಟ್ ಆಗುತ್ತೆ. ಏನಾಯ್ತು, ಘಟನೆ ಏನಾಯ್ತು? ಏನ್ ಗೊತ್ತಾ, ಹಿಂದೂಗಳಾದ ಪ್ರಜೆಗಳನ್ನ ಸುಟ್ಟಿರೋದು ಯಾವುದೇ ಸರ್ಕಾರಗಳಿಗೆ ಇದು ಚಿಂತೆ ಇಲ್ಲ. ನಾವು ಪಾಕಿಸ್ತಾನ ಫ್ಲಾಗ್ ಸುಟ್ಟಿದ್ರೆ ನಿಮಗೆ ನೋವು ಯಾಕೆ ಆಗ್ತಿದೆ ನಮ್ಗೆ ಅರ್ಥ ಆಗ್ತಿಲ್ಲ. ಪೊಲೀಸರು ಏನಂದ್ರು? ಯಾರು ಪರ್ಮಿಷನ್ ಕೊಟ್ರು ಅಂತ ಕೇಳ್ತಾರೆ. ಆಯ್ತು ಸರ್, ಈಗ ಹಿಂದೂಗಳನ್ನ ನರಮೇಧ ಮಾಡಿದ್ದಾರೆ, ಸುಟ್ಟಿದ್ದಾರೆ, ಅದು ದೊಡ್ಡದಲ್ವಾ? ನಾವು ಆಫ್ಟರ್ ಆಲ್ ಪೇಪರ್ ಸುಡ್ತಾ ಇದ್ದೀರಿ ನಮ್ಮ ಆಕ್ರೋಶಕ್ಕೆ. ಇದನ್ನ ನಾವು ಪರ್ಮಿಷನ್ ಕೇಳಬೇಕಾ? ಪರ್ಮಿಷನ್ ಕೇಳಿದ್ರೆ ಮಾತ್ರ ಸುಡ್ಬೇಕಂತ ಏನು ಪೊಲೀಸರು ಅಂತ ಹೇಳ್ತಾವ್ರೆ. ಇದು ತಪ್ಪಲ್ವಾ ಸರ್? ಇದು ಇಲ್ಲ. ನೀವು ಏನಕ್ಕೆ ಸುಡ್ತೀರಾ? ಏನ್ ಕಾನೂನು ಯಾಕೆ ಇದು ಮಾಡ್ತಾ ಇದ್ದೀರಾ? ನಿಮ್ಗೆ ಯಾರು ಕರ್ಸಿದ್ ನಿಮ್ಮನ್ನ ಯಾಕೆ ಸುಡ್ತಾ ಇದ್ದೀರಾ ಅಂತ ತುಂಬಾ ನಮ್ಮ ದಬ್ಬಾಳಿಗೆ ಮಾಡಿದ್ರು. ಅವ್ರು ಎಷ್ಟು ದಬ್ಬಾಳಿಗೆ ಮಾಡಿದ್ರು ನಾವಂತೂ ನಿಲ್ಲಲ್ಲ. ಪಾಕಿಸ್ತಾನ ಇಲ್ಲ, ಆ ಪಾಕಿಸ್ತಾನ ಸುಳ್ಕೊಂಡು ನಾವು ತಯಾರಾಗಿದ್ವಿ ಹಿಂದೂ ಯುವಕರು. ನೋಡ್ತಿರ್ಬೋದು, ಇಲ್ಲಿ ಫ್ಲಾಗ್ ಗಳನ್ನ ನೆಲಕ್ಕ ಅಂಟಿಸಿ ಸುಟ್ಟಿದ್ದಾರೆ, ಒಂದ್ ಕಡೆ ಕಾಲಿಂದ ತುಳಿದಿದ್ದಾರೆ. ಪೊಲೀಸರು ಮಾತ್ರ ಇದಕ್ಕೆ ಪರ್ಮಿಷನ್ ತಗೊಂಡಿದ್ದಾರೆ ಅಂತ ಒಂದ್ ಕಡೆ ಪ್ರಶ್ನೆ ಮಾಡಿದ್ದಾರೆ. ಹೀಗಾಗಿ ಇಲ್ಲಿ ಹಿಂದೂ ಮುಖಂಡರು ಮತ್ತೊಂದ್ ಕಡೆ ಇಲ್ಲಿ ಸ್ಥಳೀಯರ ಜೊತೆ ಪೊಲೀಸರು ವಾಗ್ವಾದ ಮಾಡಿದ್ದಾರೆ. ಸಾಕಷ್ಟು ಜನ ಇಲ್ಲಿ ತೇಜಸ್ವಿ ಸೂರ್ಯ ನೇತೃತ್ವದಲ್ಲಿ ಒಂದ್ ಕಡೆ ಪಂಜಿನ ಮೆರವಣಿಗೆ ನಡೀತಿದೆ. ಬಟ್ ಇದೀಗ ವಾಗ್ವಾದಕ್ಕೆ ಕಾರಣ ಆಗಿದೆ. ಈಗೊಂದು ಪಾಕಿಸ್ತಾನ ಧ್ವಜ ಪೊಲೀಸರು ಪರ್ಮಿಷನ್ ಕೇಳಿದ್ರೆ ಎಂಬುದು ಒಂದ್ ಕಡೆ ಪ್ರತಿಭಟನಾಕಾರ, ಮತ್ತೊಂದ್ ಕಡೆ ಈ ಬಂದ ಪಂಜಿನ ಮೆರವಣಿಗೆ ಬಂದಂತ ಪ್ರತಿಭಟನಾಕಾರ ಆಕ್ರೋಶವಾಗಿದೆ. ಕ್ಯಾಮರಾ ಪರ್ಸನ್ ಲಕ್ಷ್ಮೀಪುತ್ರ ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಬಸವನಗುಡಿಯ ಗಾಂಧಿ ಬಜಾರ್ಲಿದ್ದೇನೆ. ನೋಡ್ತಿರ್ಬೋದು, ಪಾಕಿಸ್ತಾನ ಧ್ವಜವನ್ನ ಕೆಳಗೆ ಹಾಕಿ ಒಂದ್ ಕಡೆ ತುಳಿದು ಒಂದ್ ಕಡೆ ಆಕ್ರೋಶ ಹೊರಾಗ್ತಿದ್ದಾರೆ, ಬೆಂಕಿ ಹಚ್ಚುವ ಕೆಲಸಕ್ಕೆ ಮುಂದಾಗಿದ್ದಾರೆ. ಇಲ್ಲೆಲ್ಲ ಸ್ಥಳೀಯರು ಮತ್ತೊಂದ್ ಕಡೆ ಪ್ರತಿಭಟನಾಕಾರರು ನೋಡ್ತಿರ್ಬೋದು, ಪಾಕಿಸ್ತಾನ ಧ್ವಜ ಈಗ ಸುಟ್ಟು ಒಂದ್ ಕಡೆ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಸಾಕಷ್ಟು ಜನ ಈ ಒಂದು ಪಂಜಿನ ಮೆರವಣಿಗೆ ಭಾಗಿಯಾಗಿದ್ದಾರೆ. ಮತ್ತೊಂದ್ ಕಡೆ ಪೊಲೀಸರ ನಡುವೆ ವಾಗ್ವಾದ ನಡೆಯಿತು. ಯಾಕಂದ್ರೆ ಇಲ್ಲಿ ಯಾರು ನಿಮಗೆ ಪರ್ಮಿಷನ್ ಕೊಟ್ಟಿದ್ರು ಎಂಬುದೊಂದು ಕಡೆ ಪೊಲೀಸರು ಸಹ ಏನು ಪ್ರತಿಭಟನಾಕಾರನೇ ಕೇಳಿದ್ರು. ಯಾಕಂದ್ರೆ ಕಲಬುರಗಿಯಲ್ಲಿ ಒಂದು ಘಟನೆ ಆಗಿತ್ತು, ಹೀಗಾಗಿ ಈ ತರ ಯಾವುದೇ ಘಟನೆ ನಡೆದಿದೆ ಅಂತ ಪೊಲೀಸರು ಸಹ ಒಂದ್ ಕಡೆ ವಾಗ್ವಾದ ಕೇಳಿದ್ರು. ನಾವೀಗ ಮಾತಾಡಿಸ್ತೀನಿ ಅವ್ರನ್ನ, ಇಲ್ಲಿ ಕೇಳ್ತೀನಿ. ಸರ್, ಏನಾಯ್ತು, ಪೊಲೀಸರು ಏನ್ ಹೇಳಿದ್ರು ಅಂತ? ಯಾರು ಪರ್ಮಿಷನ್ ಕೊಟ್ರು ಅಂತ ಕೇಳ್ತಾರೆ. ಇಡೀ ಭಾರತದಲ್ಲಿ ನಾವು ಇದ್ದೀವಿ, ನಮ್ಮ ಭೂಮಿಯಲ್ಲಿ ಇದ್ಬಿಟ್ಟು ಯಾರದ ಪರ್ಮಿಷನ್ ಕೇಳ್ಬೇಕು? ಪ್ರತಿ ಸಾರಿ ಏನ್ ಮಾಡಿದ್ರಿ ತೋರಿಸಿದೇನು? ಪಾಕಿಸ್ತಾನ ಆ ಭಾವಚಿತ್ರನ ಸುಟ್ಟಿದ್ವಿ. ಆ ಸುಟ್ಟಿದ್ದಕ್ಕೆ ಯಾರು ಪರ್ಮಿಷನ್ ಕೇಳ್ತಾರೆ? ಏನಕ್ಕೆ ಪರ್ಮಿಷನ್? ನಮ್ಮ ಭಾರತದ ಮೇಲೆ ಅಷ್ಟು ದಾಳಿ ಮಾಡಿದ್ರು, ಯೋಧರ ಮೇಲೆ ದಾಳಿ ಮಾಡಿದ್ರು, 28 ಜನ ಕೊಂದಾಕಿದ್ರು, ನರಹಂತಕರು. ಇವತ್ತು ತನಕ ಪ್ರತಿ 60 ವರ್ಷದಿಂದ ನಮ್ಮ ಮೇಲೆ ದಾಳಿಗಳಾಗ್ತೈತೆ. ಆದ್ರೆ ನಮ್ಮ ಅಧಿಕಾರಿಗಳು, ನಮ್ಮ ಸರ್ಕಾರ ಯಾರ ಪರವಾಗಿದೆ ಅಂದ್ರೆ ನಮ್ಗೆ ತುಂಬಾ ಒಂದು ಡೌಟ್ ಆಗುತ್ತೆ. ಏನಾಯ್ತು, ಘಟನೆ ಏನಾಯ್ತು? ಏನ್ ಗೊತ್ತಾ, ಹಿಂದೂಗಳಾದ ಪ್ರಜೆಗಳನ್ನ ಸುಟ್ಟಿರೋದು ಯಾವುದೇ ಸರ್ಕಾರಗಳಿಗೆ ಇದು ಚಿಂತೆ ಇಲ್ಲ. ನಾವು ಪಾಕಿಸ್ತಾನ ಫ್ಲಾಗ್ ಸುಟ್ಟಿದ್ರೆ ನಿಮಗೆ ನೋವು ಯಾಕೆ ಆಗ್ತಿದೆ ನಮ್ಗೆ ಅರ್ಥ ಆಗ್ತಿಲ್ಲ. ಪೊಲೀಸರು ಏನಂದ್ರು? ಯಾರು ಪರ್ಮಿಷನ್ ಕೊಟ್ರು ಅಂತ ಕೇಳ್ತಾರೆ. ಆಯ್ತು ಸರ್, ಈಗ ಹಿಂದೂಗಳನ್ನ ನರಮೇಧ ಮಾಡಿದ್ದಾರೆ, ಸುಟ್ಟಿದ್ದಾರೆ, ಅದು ದೊಡ್ಡದಲ್ವಾ? ನಾವು ಆಫ್ಟರ್ ಆಲ್ ಪೇಪರ್ ಸುಡ್ತಾ ಇದ್ದೀರಿ ನಮ್ಮ ಆಕ್ರೋಶಕ್ಕೆ. ಇದನ್ನ ನಾವು ಪರ್ಮಿಷನ್ ಕೇಳಬೇಕಾ? ಪರ್ಮಿಷನ್ ಕೇಳಿದ್ರೆ ಮಾತ್ರ ಸುಡ್ಬೇಕಂತ ಏನು ಪೊಲೀಸರು ಅಂತ ಹೇಳ್ತಾವ್ರೆ. ಇದು ತಪ್ಪಲ್ವಾ ಸರ್? ಇದು ಇಲ್ಲ. ನೀವು ಏನಕ್ಕೆ ಸುಡ್ತೀರಾ? ಏನ್ ಕಾನೂನು ಯಾಕೆ ಇದು ಮಾಡ್ತಾ ಇದ್ದೀರಾ? ನಿಮ್ಗೆ ಯಾರು ಕರ್ಸಿದ್ ನಿಮ್ಮನ್ನ ಯಾಕೆ ಸುಡ್ತಾ ಇದ್ದೀರಾ ಅಂತ ತುಂಬಾ ನಮ್ಮ ದಬ್ಬಾಳಿಗೆ ಮಾಡಿದ್ರು. ಅವ್ರು ಎಷ್ಟು ದಬ್ಬಾಳಿಗೆ ಮಾಡಿದ್ರು ನಾವಂತೂ ನಿಲ್ಲಲ್ಲ. ಪಾಕಿಸ್ತಾನ ಇಲ್ಲ, ಆ ಪಾಕಿಸ್ತಾನ ಸುಳ್ಕೊಂಡು ನಾವು ತಯಾರಾಗಿದ್ವಿ ಹಿಂದೂ ಯುವಕರು. ನೋಡ್ತಿರ್ಬೋದು, ಇಲ್ಲಿ ಫ್ಲಾಗ್ ಗಳನ್ನ ನೆಲಕ್ಕ ಅಂಟಿಸಿ ಸುಟ್ಟಿದ್ದಾರೆ, ಒಂದ್ ಕಡೆ ಕಾಲಿಂದ ತುಳಿದಿದ್ದಾರೆ. ಪೊಲೀಸರು ಮಾತ್ರ ಇದಕ್ಕೆ ಪರ್ಮಿಷನ್ ತಗೊಂಡಿದ್ದಾರೆ ಅಂತ ಒಂದ್ ಕಡೆ ಪ್ರಶ್ನೆ ಮಾಡಿದ್ದಾರೆ. ಹೀಗಾಗಿ ಇಲ್ಲಿ ಹಿಂದೂ ಮುಖಂಡರು ಮತ್ತೊಂದ್ ಕಡೆ ಇಲ್ಲಿ ಸ್ಥಳೀಯರ ಜೊತೆ ಪೊಲೀಸರು ವಾಗ್ವಾದ ಮಾಡಿದ್ದಾರೆ. ಸಾಕಷ್ಟು ಜನ ಇಲ್ಲಿ ತೇಜಸ್ವಿ ಸೂರ್ಯ ನೇತೃತ್ವದಲ್ಲಿ ಒಂದ್ ಕಡೆ ಪಂಜಿನ ಮೆರವಣಿಗೆ ನಡೀತಿದೆ. ಬಟ್ ಇದೀಗ ವಾಗ್ವಾದಕ್ಕೆ ಕಾರಣ ಆಗಿದೆ. ಈಗೊಂದು ಪಾಕಿಸ್ತಾನ ಧ್ವಜ ಪೊಲೀಸರು ಪರ್ಮಿಷನ್ ಕೇಳಿದ್ರೆ ಎಂಬುದು ಒಂದ್ ಕಡೆ ಪ್ರತಿಭಟನಾಕಾರ, ಮತ್ತೊಂದ್ ಕಡೆ ಈ ಬಂದ ಪಂಜಿನ ಮೆರವಣಿಗೆ ಬಂದಂತ ಪ್ರತಿಭಟನಾಕಾರ ಆಕ್ರೋಶವಾಗಿದೆ. ಕ್ಯಾಮರಾ ಪರ್ಸನ್ ಲಕ್ಷ್ಮೀಪುತ್ರ ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಬಸವನಗುಡಿಯ ಗಾಂಧಿ ಬಜಾರ್ಲಿದ್ದೇನೆ. ನೋಡ್ತಿರ್ಬೋದು, ಪಾಕಿಸ್ತಾನ ಧ್ವಜವನ್ನ ಕೆಳಗೆ ಹಾಕಿ ಒಂದ್ ಕಡೆ ತುಳಿದು ಒಂದ್ ಕಡೆ ಆಕ್ರೋಶ ಹೊರಾಗ್ತಿದ್ದಾರೆ,
ಬೆಂಕಿ ಹಚ್ಚುವ ಕೆಲಸಕ್ಕೆ ಮುಂದಾಗಿದ್ದಾರೆ. ಇಲ್ಲೆಲ್ಲ ಸ್ಥಳೀಯರು ಮತ್ತೊಂದು ಕಡೆ ಪ್ರತಿಭಟನಾಕಾರರು ನೋಡ್ತಿರ್ಬೋದು. ಪಾಕಿಸ್ತಾನ ಧ್ವಜ ಈಗ ಸುಟ್ಟು ಒಂದು ಕಡೆ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಸಾಕಷ್ಟು ಜನ ಈ ಒಂದು ಪಂಜಿನ ಮೆರವಣಿಗೆ ಭಾಗಿಯಾಗಿದ್ದಾರೆ. ಮತ್ತೊಂದು ಕಡೆ ಪೊಲೀಸರ ನಡುವೆ ವಾಗ್ವಾದ ನಡೆಯಿತು. ಯಾಕಂದ್ರೆ ಇಲ್ಲಿ ಯಾರು ನಿಮಗೆ ಪರ್ಮಿಷನ್ ಕೊಟ್ಟಿದ್ರು ಎಂಬುದೊಂದು ಕಡೆ ಪೊಲೀಸರು ಸಹ ಏನು ಪ್ರತಿಭಟನಾಕಾರನೇ ಕೇಳಿದ್ರು. ಯಾಕಂದ್ರೆ ಕಲಬುರಗಿಯಲ್ಲಿ ಒಂದು ಘಟನೆ ಆಗಿತ್ತು. ಹೀಗಾಗಿ ಈ ತರ ಯಾವುದೇ ಘಟನೆ ನಡೆದಿದೆ ಅಂತ ಪೊಲೀಸರು ಸಹ ಒಂದು ಕಡೆ ವಾಗ್ವಾದ ಕೇಳಿದ್ರು. ನಾವೀಗ ಮಾತಾಡಿಸ್ತೀನಿ ಅವ್ರನ್ನ, ಇಲ್ಲಿ ಕೇಳ್ತೀನಿ. ಸರ್, ಏನಾಯ್ತು? ಪೊಲೀಸರು ಏನ್ ಹೇಳಿದ್ರು ಅಂತ? ಯಾರು ಪರ್ಮಿಷನ್ ಕೊಟ್ರು ಅಂತ ಕೇಳ್ತಾರೆ. ಇಡೀ ಭಾರತದಲ್ಲಿ ನಾವು ಇದ್ದೀವಿ, ನಮ್ಮ ಭೂಮಿಯಲ್ಲಿ ಇದ್ಬಿಟ್ಟು ಯಾರದ ಪರ್ಮಿಷನ್ ಕೇಳಬೇಕು ಪ್ರತಿ ಸಾರಿ? ಏನ್ ಮಾಡಿದ್ರಿ? ತೋರಿಸಿದೇನು ಪಾಕಿಸ್ತಾನ ಆ ಭಾವಚಿತ್ರನ ಸುಟ್ಟಿದ್ವಿ. ಆ ಸುಟ್ಟಿದ್ದಕ್ಕೆ ಯಾರು ಪರ್ಮಿಷನ್ ಕೇಳ್ತಾರೆ? ಏನಕ್ಕೆ ಪರ್ಮಿಷನ್? ನಮ್ಮ ಭಾರತದ ಮೇಲೆ ಅಷ್ಟು ದಾಳಿ ಮಾಡಿದ್ರು, ಯೋಧದ ಮೇಲೆ ದಾಳಿ ಮಾಡಿದ್ರು, 28 ಜನ ಕೊಂದಾಕಿದ್ರು, ನರಾಂತಕರು. ಇವತ್ತು ತನಕ ಪ್ರತಿ 60 ವರ್ಷದಿಂದ ನಮ್ಮ ಮೇಲೆ ದಾಳಿಗಳಾಗ್ತೈತೆ. ಆದ್ರೆ ನಮ್ಮ ಅಧಿಕಾರಿಗಳು, ನಮ್ಮ ಸರ್ಕಾರ ಯಾರ ಪರವಾಗಿದೆ ಅಂದ್ರೆ ನಮ್ಗೆ ತುಂಬಾ ಒಂದು ಡೌಟ್ ಆಗುತ್ತೆ. ಏನಾಯ್ತು? ಘಟನೆ ಏನಾಯ್ತು? ಈಗ ಏನ್ ಗೊತ್ತಾ, ಹಿಂದೂಗಳಾದ ಪ್ರಜೆಗಳನ್ನ ಸುಟ್ಟಿರೋದು ಯಾವುದೇ ಸರ್ಕಾರಗಳಿಗೆ ಇದು ಚಿಂತೆ ಇಲ್ಲ. ನಾವು ಪಾಕಿಸ್ತಾನ ಫ್ಲಾಗ್ ಸುಟ್ಟಿದ್ರೆ ನಿಮಗೆ ನೋವು ಯಾಕೆ ಆಗ್ತಿದೆ ಅಂದ್ರೆ ನಮ್ಗೆ ಅರ್ಥ ಆಗ್ತಿಲ್ಲ. ಪೊಲೀಸರು ಏನಂದ್ರು? ಯಾರು ಪರ್ಮಿಷನ್ ಕೊಟ್ರು ಅಂತ ಕೇಳ್ತಾರೆ. ಆಯ್ತು ಸರ್, ಈಗ ಹಿಂದೂಗಳನ್ನ ನರಮೇಧ ಮಾಡಿದ್ದಾರೆ, ಸುಟ್ಟಿದ್ದಾರೆ, ಅದು ದೊಡ್ಡದಲ್ವಾ? ನಾವು ಆಫ್ಟರ್ ಆಲ್ ಪೇಪರ್ ಸುಡ್ತಾ ಇದ್ದೀರಿ ನಮ್ಮ ಆಕ್ರೋಶಕ್ಕೆ. ಇದನ್ನ ನಾವು ಪರ್ಮಿಷನ್ ಕೇಳಬೇಕಾ? ಪರ್ಮಿಷನ್ ಕೇಳಿದ್ರೆ ಮಾತ್ರ ಸುಡ್ಬೇಕಂತ ಏನು ಪೊಲೀಸರು ಅಂತ ಹೇಳ್ತಾವ್ರೆ. ಇದು ತಪ್ಪಲ್ವಾ ಸರ್? ಇದು ಸುಳ್ಳಂಗೆ ಇಲ್ಲ. ನೀವು ಏನಕ್ಕೆ ಸುಡ್ತೀರಾ? ಏನ್ ಕಾನೂನು ಯಾಕೆ ಇದು ಮಾಡ್ತಾ ಇದ್ದೀರಾ? ನಿಮ್ಗೆ ಯಾರು ಕರ್ಸಿದ್ ನಿಮ್ಮನ್ನ ಯಾಕೆ ಸುಡ್ತಾ ಇದ್ದೀರಾ ಅಂತ ತುಂಬಾ ನಮ್ಮಲ್ಲಿ ದಬ್ಬಾಳಿಗೆ ಮಾಡಿದ್ರು. ಅವ್ರು ಎಷ್ಟು ದಬ್ಬಾಳಿಗೆ ಮಾಡಿದ್ರು ನಾವಂತೂ ನಿಲ್ಲಲ್ಲ. ಪಾಕಿಸ್ತಾನ ಇಲ್ಲ, ಆ ಪಾಕಿಸ್ತಾನ ಸುಳ್ಕೊಂಡು ನಾವು ತಯಾರಾಗಿದ್ದೀವಿ ಇಲ್ಲಿ ಹಿಂದೂ ಯುವಕರು. ಎಸ್, ನೋಡ್ತಿರ್ಬೋದು. ಇಲ್ಲಿ ಫ್ಲಾಗ್ ಗಳನ್ನ ನೆಲಕ್ಕೆ ಅಂಟಿಸಿ ಸುಟ್ಟಿದ್ದಾರೆ. ಒಂದ್ ಕಡೆ ಕಾಲಿಂದ ತುಳಿದಿದ್ದಾರೆ. ಪೊಲೀಸರು ಮಾತ್ರ ಇದಕ್ಕೆ ಪರ್ಮಿಷನ್ ತಗೊಂಡಿದ್ದಾರೆ ಅಂತ ಒಂದ್ ಕಡೆ ಪ್ರಶ್ನೆ ಮಾಡಿದ್ದಾರೆ. ಹೀಗಾಗಿ ಇಲ್ಲಿ ಹಿಂದೂ ಮುಖಂಡರು ಮತ್ತೊಂದ್ ಕಡೆ ಇಲ್ಲಿ ಸ್ಥಳೀಯರ ಜೊತೆ ಪೊಲೀಸರು ವಾಗ್ವಾದ ಮಾಡಿದ್ದಾರೆ. ಸಾಕಷ್ಟು ಜನ ಇಲ್ಲಿ ತೇಜಸ್ವಿ ಸೂರ್ಯ ನೇತೃತ್ವದಲ್ಲಿ ಒಂದ್ ಕಡೆ ಪಂಜಿನ ಮೆರವಣಿಗೆ ನಡೀತಿದೆ. ಬಟ್ ಇದೀಗ ವಾಗ್ವಾದಕ್ಕೆ ಕಾರಣ ಆಗಿದೆ. ಈಗೊಂದು ಪಾಕಿಸ್ತಾನ ಧ್ವಜ ಪೊಲೀಸರು ಪರ್ಮಿಷನ್ ಕೇಳಿದ್ರೆ ಎಂಬುದು ಒಂದ್ ಕಡೆ ಪ್ರತಿಭಟನಾಕಾರ, ಮತ್ತೊಂದ್ ಕಡೆ ಈ ಬಂದ ಪಂಜಿನ ಮೆರವಣಿಗೆ ಬಂದಂತ ಪ್ರತಿಭಟನಾಕಾರ ಆಕ್ರೋಶವಾಗಿದೆ. ಕ್ಯಾಮರಾ ಪರ್ಸನ್ ಲಕ್ಷ್ಮೀಪುತ್ರ ಜೊತೆ ವೀರೇಶ್, ರಿಪಬ್ಲಿಕ್ ಕಾಂಡ, ಬೆಂಗಳೂರು. ಬಸವನಗುಡಿಯ ಗಾಂಧಿ ಬಜಾರ್ ಇದ್ದೇನೆ. ನೋಡ್ತಿರ್ಬೋದು, ಪಾಕಿಸ್ತಾನ ಧ್ವಜವನ್ನ ಕೆಳಗೆ ಹಾಕಿ ಒಂದ್ ಕಡೆ ತುಳಿದು ಒಂದ್ ಕಡೆ ಆಕ್ರೋಶ ಹೊರಾಗ್ತಿದ್ದಾರೆ. ಬೆಂಕಿ ಹಚ್ಚುವ ಕೆಲಸಕ್ಕೆ ಮುಂದಾಗಿದ್ದಾರೆ. ಇಲ್ಲೆಲ್ಲ ಸ್ಥಳೀಯರು ಮತ್ತೊಂದ್ ಕಡೆ ಪ್ರತಿಭಟನಾಕಾರರು ನೋಡ್ತಿರ್ಬೋದು. ಪಾಕಿಸ್ತಾನ ಧ್ವಜ ಈಗ ಸುಟ್ಟು ಒಂದ್ ಕಡೆ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಸಾಕಷ್ಟು ಜನ ಈ ಒಂದು ಪಂಜಿನ ಮೆರವಣಿಗೆ ಭಾಗಿಯಾಗಿದ್ದಾರೆ. ಮತ್ತೊಂದ್ ಕಡೆ ಪೊಲೀಸರ ನಡುವೆ ವಾಗ್ವಾದ ನಡೆಯಿತು. ಯಾಕಂದ್ರೆ ಇಲ್ಲಿ ಯಾರು ನಿಮಗೆ ಪರ್ಮಿಷನ್ ಕೊಟ್ಟಿದ್ರು ಎಂಬುದೊಂದು ಕಡೆ ಪೊಲೀಸರು ಸಹ ಏನು ಪ್ರತಿಭಟನಾಕಾರನೇ ಕೇಳಿದ್ರು. ಯಾಕಂದ್ರೆ ಕಲಬುರಗಿಯಲ್ಲಿ ಒಂದು ಘಟನೆ ಆಗಿತ್ತು. ಹೀಗಾಗಿ ಈ ತರ ಯಾವುದೇ ಘಟನೆ ನಡೆದಿದೆ ಅಂತ ಪೊಲೀಸರು ಸಹ ಒಂದ್ ಕಡೆ ವಾಗ್ವಾದ ಕೇಳಿದ್ರು. ನಾವೀಗ ಮಾತಾಡಿಸ್ತೀನಿ ಅವ್ರನ್ನ, ಇಲ್ಲಿ ಕೇಳ್ತೀನಿ. ಸರ್, ಏನಾಯ್ತು? ಪೊಲೀಸರು ಏನ್ ಹೇಳಿದ್ರು ಅಂತ? ಯಾರು ಪರ್ಮಿಷನ್ ಕೊಟ್ರು ಅಂತ ಕೇಳ್ತಾರೆ. ಇಡೀ ಭಾರತದಲ್ಲಿ ನಾವು ಇದ್ದೀವಿ, ನಮ್ಮ ಭೂಮಿಯಲ್ಲಿ ಇದ್ಬಿಟ್ಟು ಯಾರದ ಪರ್ಮಿಷನ್ ಕೇಳಬೇಕು ಪ್ರತಿ ಸಾರಿ? ಏನ್ ಮಾಡಿದ್ರಿ? ತೋರಿಸಿದೇನು ಪಾಕಿಸ್ತಾನ ಆ ಭಾವಚಿತ್ರನ ಸುಟ್ಟಿದ್ವಿ. ಆ ಸುಟ್ಟಿದ್ದಕ್ಕೆ ಯಾರು ಪರ್ಮಿಷನ್ ಕೇಳ್ತಾರೆ? ಏನಕ್ಕೆ ಪರ್ಮಿಷನ್? ನಮ್ಮ ಭಾರತದ ಮೇಲೆ ಅಷ್ಟು ದಾಳಿ ಮಾಡಿದ್ರು, ಯೋಧದ ಮೇಲೆ ದಾಳಿ ಮಾಡಿದ್ರು, 28 ಜನ ಕೊಂದಾಕಿದ್ರು, ನರಾಂತಕರು. ಇವತ್ತು ತನಕ ಪ್ರತಿ 60 ವರ್ಷದಿಂದ ನಮ್ಮ ಮೇಲೆ ದಾಳಿಗಳಾಗ್ತೈತೆ. ಆದ್ರೆ ನಮ್ಮ ಅಧಿಕಾರಿಗಳು, ನಮ್ಮ ಸರ್ಕಾರ ಯಾರ ಪರವಾಗಿದೆ ಅಂದ್ರೆ ನಮ್ಗೆ ತುಂಬಾ ಒಂದು ಡೌಟ್ ಆಗುತ್ತೆ. ಏನಾಯ್ತು? ಘಟನೆ ಏನಾಯ್ತು? ಈಗ ಏನ್ ಗೊತ್ತಾ, ಹಿಂದೂಗಳಾದ ಪ್ರಜೆಗಳನ್ನ ಸುಟ್ಟಿರೋದು ಯಾವುದೇ ಸರ್ಕಾರಗಳಿಗೆ ಇದು ಚಿಂತೆ ಇಲ್ಲ. ನಾವು ಪಾಕಿಸ್ತಾನ ಫ್ಲಾಗ್ ಸುಟ್ಟಿದ್ರೆ ನಿಮಗೆ ನೋವು ಯಾಕೆ ಆಗ್ತಿದೆ ಅಂದ್ರೆ ನಮ್ಗೆ ಅರ್ಥ ಆಗ್ತಿಲ್ಲ. ಪೊಲೀಸರು ಏನಂದ್ರು? ಯಾರು ಪರ್ಮಿಷನ್ ಕೊಟ್ರು ಅಂತ ಕೇಳ್ತಾರೆ. ಆಯ್ತು ಸರ್, ಈಗ ಹಿಂದೂಗಳನ್ನ ನರಮೇಧ ಮಾಡಿದ್ದಾರೆ, ಸುಟ್ಟಿದ್ದಾರೆ, ಅದು ದೊಡ್ಡದಲ್ವಾ? ನಾವು ಆಫ್ಟರ್ ಆಲ್ ಪೇಪರ್ ಸುಡ್ತಾ ಇದ್ದೀರಿ ನಮ್ಮ ಆಕ್ರೋಶಕ್ಕೆ. ಇದನ್ನ ನಾವು ಪರ್ಮಿಷನ್ ಕೇಳಬೇಕಾ? ಪರ್ಮಿಷನ್ ಕೇಳಿದ್ರೆ ಮಾತ್ರ ಸುಡ್ಬೇಕಂತ ಏನು ಪೊಲೀಸರು ಅಂತ ಹೇಳ್ತಾವ್ರೆ. ಇದು ತಪ್ಪಲ್ವಾ ಸರ್? ಇದು ಸುಳ್ಳಂಗೆ ಇಲ್ಲ. ನೀವು ಏನಕ್ಕೆ ಸುಡ್ತೀರಾ? ಏನ್ ಕಾನೂನು ಯಾಕೆ ಇದು ಮಾಡ್ತಾ ಇದ್ದೀರಾ? ನಿಮ್ಗೆ ಯಾರು ಕರ್ಸಿದ್ ನಿಮ್ಮನ್ನ ಯಾಕೆ ಸುಡ್ತಾ ಇದ್ದೀರಾ ಅಂತ ತುಂಬಾ ನಮ್ಮಲ್ಲಿ ದಬ್ಬಾಳಿಗೆ ಮಾಡಿದ್ರು. ಅವ್ರು ಎಷ್ಟು ದಬ್ಬಾಳಿಗೆ ಮಾಡಿದ್ರು ನಾವಂತೂ ನಿಲ್ಲಲ್ಲ. ಪಾಕಿಸ್ತಾನ ಇಲ್ಲ, ಆ ಪಾಕಿಸ್ತಾನ ಸುಳ್ಕೊಂಡು ನಾವು ತಯಾರಾಗಿದ್ದೀವಿ ಇಲ್ಲಿ ಹಿಂದೂ ಯುವಕರು. ಎಸ್, ನೋಡ್ತಿರ್ಬೋದು. ಇಲ್ಲಿ ಫ್ಲಾಗ್ ಗಳನ್ನ ನೆಲಕ್ಕೆ ಅಂಟಿಸಿ ಸುಟ್ಟಿದ್ದಾರೆ. ಒಂದ್ ಕಡೆ ಕಾಲಿಂದ ತುಳಿದಿದ್ದಾರೆ. ಪೊಲೀಸರು ಮಾತ್ರ ಇದಕ್ಕೆ ಪರ್ಮಿಷನ್ ತಗೊಂಡಿದ್ದಾರೆ ಅಂತ ಒಂದ್ ಕಡೆ ಪ್ರಶ್ನೆ ಮಾಡಿದ್ದಾರೆ. ಹೀಗಾಗಿ ಇಲ್ಲಿ ಹಿಂದೂ ಮುಖಂಡರು ಮತ್ತೊಂದ್ ಕಡೆ ಇಲ್ಲಿ ಸ್ಥಳೀಯರ ಜೊತೆ ಪೊಲೀಸರು ವಾಗ್ವಾದ ಮಾಡಿದ್ದಾರೆ. ಸಾಕಷ್ಟು ಜನ ಇಲ್ಲಿ ತೇಜಸ್ವಿ ಸೂರ್ಯ ನೇತೃತ್ವದಲ್ಲಿ ಒಂದ್ ಕಡೆ ಪಂಜಿನ ಮೆರವಣಿಗೆ ನಡೀತಿದೆ. ಬಟ್ ಇದೀಗ ವಾಗ್ವಾದಕ್ಕೆ ಕಾರಣ ಆಗಿದೆ. ಈಗೊಂದು ಪಾಕಿಸ್ತಾನ ಧ್ವಜ ಪೊಲೀಸರು ಪರ್ಮಿಷನ್ ಕೇಳಿದ್ರೆ ಎಂಬುದು ಒಂದ್ ಕಡೆ ಪ್ರತಿಭಟನಾಕಾರ, ಮತ್ತೊಂದ್ ಕಡೆ ಈ ಬಂದ ಪಂಜಿನ ಮೆರವಣಿಗೆ ಬಂದಂತ ಪ್ರತಿಭಟನಾಕಾರ ಆಕ್ರೋಶವಾಗಿದೆ. ಕ್ಯಾಮರಾ ಪರ್ಸನ್ ಲಕ್ಷ್ಮೀಪುತ್ರ ಜೊತೆ ವೀರೇಶ್, ರಿಪಬ್ಲಿಕ್ ಕಾಂಡ, ಬೆಂಗಳೂರು.